ಕಾಲೇಜ್ ಎಲ್ಲ ಇದೆ ಇವ್ರದ್ದು. ಏನು ಹೆಸರು? ಗಂಗರಾಜು ಅಂತ ನಮ್ಮ ಮಾವನ ಹೆಸರು, ವರಲಕ್ಷ್ಮಿ ಅಂತ ಅತ್ತೆ. ನಾನು ಮದುವೆ ಆಗಿರೋರು ರೂಪೇಶ್ ಅಂತ ನನ್ನ ಹಸ್ಬೆಂಡ್ ಹೆಸರು. ಮದುವೆ ಮಾಡ್ಕೊಂಡು ಬಂದಿದ್ರು ಸರ್. ಮದುವೆ ಮಾಡ್ಕೊಂಡಾಗಿಂದ ಟಾರ್ಚರು ಸರ್. ಒಂದೇ ಸಮ ಅದು ತೊಗೊಂಬ ಇದು ತೊಗೊಂಬ ಇಷ್ಟೆಲ್ಲ ಇದ್ರೂ ಅವರಿಗೆ ಏನು ಡೌರಿ ಬೇಕಂತೆ. ಆ ಒಡವೆ ತೊಗೊಂಬ ಇದು ಮಾಡಿಸ್ಕೊಂಬ, ಆಮೇಲೆ ಏನು ನಿಮ್ಮ ಅಪ್ಪ ಅಮ್ಮಂಗೆ ಒಬ್ಬಳೆ ಮಗಳು ನೀನು, ಆಸ್ತಿ ಎಲ್ಲ ನಮ್ಮ ಹೆಸ್ರಿಗೆ ಬರ್ಕೊಟ್ಬಿಡು, ನಿನಗೆ ಯಾಕೆ ಯಾವತ್ತಿದ್ರು ನಿನಗೆ ಬರುತ್ತಾನೆ, ಈಗಲೇ ನನ್ನ ಮಗನ ಹೆಸ್ರಿಗೆ ಬರ್ಕೊಡು, ಅದೆಲ್ಲ ಮಾಡಿಕೊಂಡು ಟಾರ್ಚರ್ ಕೊಡ್ತಾನೆ ಬಂದರು. ಎಲ್ಲ ಮನೆಯಲ್ಲಿ ಕೂಡಾಕ್ಬಿಟ್ಟು ಹೋಗೋದು, ಪ್ರತಿಯೊಂದು ಟಾರ್ಚರು ಕೊಟ್ಟಿದ್ದಾರೆ ಸರ್. ಊಟ ಕೊಡ್ದಲೆ ಇದು ಮಾಡ್ದಲೆ 1 ತಿಂಗಳು ಹಿಂದೆ ಎಲ್ಲ ಮನೆಯವರು ಅತ್ತೆ ನಾದ್ನಿ ಮೈದ್ನ ಎಲ್ಲ 5 ಜನ ಸೇರಿಕೊಂಡು ನನ್ನ ಮೇಲೆ ಹಲ್ಲೆ ಮಾಡಿ ರಾತ್ರಿ ಸರ್ 10 ಗಂಟೆ ರಾತ್ರಿಲಿ ಮನೆಯಿಂದ ಆಚೆ ಹಾಕಿದ್ರು. ಆಗಲೇ 6 ತಿಂಗಳಿಂದ ಹೇಳ್ತಾ ಇದ್ದಾರೆ ನೀನು ಮನೆ ಬಿಟ್ಟು ಹೋಗು, ನಮಗೆ ಬೇಡ. ನಮ್ಮ ಮಾವ ಹೇಳ್ತಾರೆ ನಾನು 3 ಮದುವೆ ಮಾಡ್ತೀನಿ, 10 ಮದುವೆ ಮಾಡ್ತೀನಿ ನನ್ನ ಮಗಂಗೆ ಅಂತ. ಅಲ್ಲ ದುಡ್ಡಿದೆ ನಮ್ಮ ಹತ್ರ, ನಾವು ಮದುವೆ ಮಾಡ್ತೀವಂತೆ. ಅವ್ರು ಏನು ಇಷ್ಟ ಬಂದಾಗ ಯೂಸ್ ಮಾಡ್ಕೊಂಡೆ ಬಿಸಾಕಕ್ಕೆ ಏನು ಅನ್ಕೊಂಡ್ಬಿಟ್ಟವ್ರೆ ಸರ್ ಹೆಣ್ಮಕ್ಳನ್ನ. ಏನು ಟಿಶ್ಯೂ ಪೇಪರ್ ಗೊತ್ತಿಲ್ಲ ಸರ್, ಕಾರಣ ಏನು ಅಂತ ಗೊತ್ತಿಲ್ಲ. ಅವ್ರಿಗೆ ದುಡ್ಡು ಐತಂತೆ, ಅವ್ರು ಬೇರೆ ನಾನು ಅಡ್ಜಸ್ಟ್ ಆಗಿಲ್ವಂತೆ, ಅವ್ರಿಗೆ ಇಷ್ಟ ಆಗಿಲ್ವಂತೆ, ಮದುವೆ ಮಾಡ್ಕೊಂಡ್ಬಂದು ಟ್ರಯಲ್ ನೋಡೋಕ್ಕೆ ಅಂತ ಮದುವೆ ಮಾಡಿದ್ರ ಸರ್. ಇದು ಅವ್ರಿಗೆ ಇಷ್ಟ ಆಗಿಲ್ವಂತೆ, ನಾನು ಮನೆ ಬಿಟ್ಟು ಆಚೆ ಹೋಗ್ಬೇಕಂತೆ ಸೀದಾ. ನಮ್ಮ ಅಪ್ಪ ಅಮ್ಮ ಯಾಕೆ ಈ ಥರ ತೊಂದರೆ ಕೊಡ್ತೀರಾ ಅಂತ ಫೋನ್ ಮಾಡಿದ್ರೆ ನೀನು 3ನೇ ವ್ಯಕ್ತಿ ಕೇಳಬೇಡ ಅಂತ ನಮ್ಮ ತಂದೆಗೆ ಹೇಳ್ತಾರೆ. ನಮ್ಮ ಅಪ್ಪ ಅಮ್ಮನಿಗೂ ರೆಸ್ಪೆಕ್ಟ್ ಮಾಡಲ್ಲ. ನೀವು 3ನೇ ವ್ಯಕ್ತಿ, ನೀವು ಯಾರನ್ನೂ ಕೇಳ್ಕೂಡ್ದು, ಹೋಯ್ತಾ ಇರ್ಬೇಕು ಮನೆ ಬಿಟ್ಟು. ಇನ್ನೊಬ್ಬನ ಯಾರನ್ನೋ ಕರ್ಸ್ತಾರೆ ಸರ್. ಇವ್ರು 5 ಜನ ಅಲ್ಲ ಅಂತ ನಮ್ಮ ಮತ್ತೆ ಸಂಬಂಧಿ ಅಂತ ಅವ್ರು ಹರೀಶ್ ಅಂತ, ಅವ್ರನ್ನೂ ಕರ್ಸ್ಬಿಟ್ಟು ಅಲ್ಲೇ ಮಾಡಿಸೋದು. ಅವ್ನು ಬರ್ತಾನೆ ಮಿಸ್ಬಿಹೇವ್ ಮಾಡೋಕ್ಕೆಲ್ಲ ಬರ್ತಾನೆ. ಅಡುಗೆ ಮನೆಗೆಲ್ಲ ಎಂಟ್ರಿ ಬರ್ತಾನೆ. ನಾವು ಅಡುಗೆ ಮಾಡ್ತಾಯಿದ್ರು ಬಂದ್ಬಿಟ್ಟು ಏನಾದರೂ ಮಿಸ್ಬಿಹೇವ್ ಮಾಡೋದು, ಮುಟ್ಟಕ್ಕೆ ಬರೋದು ಆ ಥರ ಮಾಡ್ತಾನೆ. ಅದನ್ನ ಹೋಗ್ಬಿಟ್ಟು ಗಂಡ ಮಾವನ ಹತ್ರನೇ ಹೇಳಿದ್ರು ಏನೂ ಮಾತಾಡ್ದಲ್ಲೇ ಕೂತ್ಕೊತಾರೆ ಸರ್ ಅವರು. ಅವ್ನು ಏನೇ ಮಾಡಿದ್ರು ಮಾಡಿಸ್ಕೋಬೇಕಂತೆ. ನಾನು ಏನಾದರೂ ಏತ್ಗೆ ಇನ್ನೊಂದು ಗಂಡಸು ನನ್ನ ಮುಟ್ಟಕ್ಕೆ ಬರ್ತಾನೆ ಅಂತ ಕ್ವಶನ್ ಮಾಡಿದ್ರೆ ನೀನು ಸರಿ ಇಲ್ಲ, ಮನೆ ಬಿಟ್ಟು ಆಚೆ ಹೋಗೋ. ಅವನು ಬರ್ತಾನೆ ಚಾಲೆಂಜ್ ಮಾಡ್ಕೊತಾನೆ, ನೀನು ಮನೆ ಬಿಟ್ಟು ಆಚೆ ಕಳಿಸ್ತೀನಿ ಅಂತ. ಆಗಲೇ 6 ತಿಂಗಳು ಮುಂಚೆ ಚಾಲೆಂಜ್ ಮಾಡ್ಕೊಂಡಿರೋದು. ನಾವು ಹೇಳ್ದಂಗೆ ಕೇಳ್ಬೇಕು ನೀನು ಅಷ್ಟೇನೆ, ಇಲ್ಲ ಅಂದರೆ ಮನೆ ಬಿಟ್ಟು ಆಚೆ ಹೋಗ್ಬೇಕು, ನಾವು ಬೇರೆ ಮದುವೆ ಮಾಡ್ತೀವಿ ನನ್ನ ಮಗಂಗೆ ಅಂತ. ಹಿಂಗೆ ಟಾರ್ಚರ್ ಕೊಟ್ಟು ಆಗಲೇ ತಿಂಗಳು ಮುಂಚೆ ಸರ್ ಹೊಡೆದು ಚೆನ್ನಾಗಿ ಬಡ್ದು. ಎಷ್ಟು ದಿವಸ ನಡೀತಾ ಇದು ಆಲ್ರೆಡಿ ಒಂದು 8 ತಿಂಗಳಿಂದ ನಡೀತಾ ಇದೆ ಸರ್. ವರ್ಷ ಆಗಿರೋದು ಅಷ್ಟೇ ಮದುವೆ. 1 ವರ್ಷ ಸರ್. 1 ವರ್ಷದ ಮೇಲೆ ಒಂದು 20 ದಿನ ಆಗಿದೆ ಅಷ್ಟೇ. ನವೆಂಬರಿಗೆ ಮದುವೆ ಆಗಿದ್ದು. ಆಗಲೇ ಟಾರ್ಚರು ಸರ್. ಅವ್ನು ಬರ್ತಾನೆ, ಅವನು ಹಿಂಸೆ ಕೊಡೋದು ಇನ್ನೊಬ್ಬನ. ಅದು ಮನೇಲಿ ಎಲ್ಲರೂ ಇದ್ಕೊಂಡು, ಯಾರು ಇಲ್ಲಾಂದ್ರೆ ಅದೊಂಥರ ಅತ್ತೆ ಮಾವ ಎಲ್ಲ ಮನೇಲೇ ಇದ್ಕೊಂಡು ಇನ್ನೊಂದು ಗಂಡಸನ್ನ ಕರ್ಸ್ತಾರೆ ಸರ್ ಟಾರ್ಚರ್ ಕೊಡೋಕ್ಕೆ. ಗಂಡ ಆದವನು ಅಲ್ಲೇ ಇದ್ದು ಇವ್ನು ಮಿಸ್ಬಿಹೇವ್ ಮಾಡ್ತಾ ಇದ್ದಾನೆ ಅಂತ ಗಂಡನ ಹತ್ರ ಹೇಳಿದ್ರು ಗಂಡ ಆದವನು ಯಾರು ಇದು ಕೇಳಲ್ಲ. ಅವ್ರು ಏನೇ ಮಾಡಿದ್ರು ಮಾಡಿಸ್ಕೋಬೇಕಂತೆ. ನಾನು ಈ ಥರ ಎಲ್ಲ ಏನು ಅವ್ರನ್ನ ಕರ್ಸ್ತೀರಾ ಅಂತ ಕ್ವಶನ್ ಮಾಡಿದಾಗ ಎಲ್ಲ ಸೇರ್ಕೊಂಡು ಹಲ್ಲೆ ಮಾಡಿ ಮನೆಯಿಂದ ಆಚೆ ಹಾಕಿದ್ರು. ನಾವು ಹೋಗ್ಬಿಟ್ಟು ಸ್ಟೇಷನ್ಗೂ ಕಂಪ್ಲೇಂಟ್ ಕೊಟ್ಟಿದ್ದೀವಿ ತಿಂಗಳು ಮುಂಚೆ. ಸ್ಟೇಷನ್ ಅವರು ನೀಟಾಗಿ ರೆಸ್ಪಾಂಡ್ ಮಾಡ್ತಾ ಇಲ್ಲ, ನಮಗೆ ಏನೂ ಇಲ್ಲ. ತಿಂಗಳಿಂದ ಕಳಿಸ್ತಾನೆ ಇದ್ದಾರೆ, ಅಲ್ಲಿಗೆ ಹೋಗಿ ಇಲ್ಲಿಗೆ ಹೋಗಿ ಬರ್ತಾರೆ ಅಂತ. ಆಗಲೇ 3 ದಿನದಿಂದ ಏನು, ಆಮೇಲೆ ಅವ್ರು ಸಮಾಧಾನ ಮಾಡಿಬಿಟ್ಟು ಕಳಿಸಿದ್ರು ನಮ್ಮನ್ನು. ಹೋಗಿ ಮನೆ ಹತ್ರ ಹೋಗಿ ಅಂತ ಒಂದು ಲೆಟರ್ ಕೊಟ್ಬಿಟ್ಟು ಕಳಿಸಿದ್ರು, ಒಂದು PC ಕಳಿಸ್ಬಿಟ್ಟು. ಮನೆ ಹತ್ರ ಹೋದ್ರೆ ಅವ್ರು ಮನೇಲೇ ಇದ್ದಾರೆ, ಯಾರು ಬಾಗಿಲು ತೆಗಿತಾ ಇಲ್ಲ. ಹೋದಾಗ ಇಲ್ಲ ಬಾಗಿಲು ಹಾಕೊಂಡಿರ್ತಾರೆ, ಮನೆ ಹತ್ರ ಇದ್ರೂ ಬಾಗಿಲು ತೆಗಿತಾ ಇಲ್ಲ. ಲಾಯರ್ ಹೇಳ್ತಾರೆ ನಾನು MLN ಕಳಿಸ್ತೀನಿ, MP ಕಳಿಸ್ತೀನಿ, ಬಾಲಕೃಷ್ಣ ಅವರು ಯಾರೋ ಲೇಡಿ ಲಾಯರು ಫೋನ್ ಮಾಡ್ತಾರೆ. ಅವ್ರು ಒಳಗಡೆ ಇರೋರಿಗೆ ಅವ್ರ ಕ್ಲೈಂಟಿಗೆ ತೊಂದರೆ ಆಗುತ್ತಂತೆ. ನಾವು ಆಚೆ ಇರೋರು ಹೆಣ್ಮಕ್ಳು ಅಲ್ವಾ ಸರ್. ಬೀದಿಲಿ 10 ಗಂಟೆ ರಾತ್ರಿಲಿ 11 ಗಂಟೆ ರಾತ್ರಿ ನಾನು ಹೆಣ್ಮಕ್ಳು ಬೀದಿಲಿ ನಿಂತಿದ್ದೀನಿ. ಅವ್ರು ಲಾಯರ್ ಆಗ್ಬಿಟ್ಟು ಒಂದು ಲೇಡಿ ಲಾಯರು ಒಂದು ಹೆಣ್ಮಕ್ಳು ಪರಿಸ್ಥಿತಿ ಏನು ಅಂತ ಅರ್ಥ ಮಾಡ್ಕೊಳಕ್ಕಾಗಲ್ವಾ ಸರ್ ಅವ್ರಿಗೆ. ಅವ್ರು ಒಳಗಡೆ ಇರೋರ್ಗೆ ಅವ್ರ ಕ್ಲೈಂಟಿಗೆ ತೊಂದರೆ ಆಗುತ್ತಂತೆ, ನಾನು ಹೋಗ್ಬೇಕಂತೆ. ಸ್ಟೇಷನ್ಗೆ ಹೋದ್ರೆ ಏನೂ ಇಲ್ಲ, ಹೋಗಮ್ಮ ಅಂತಾರೆ. ಅವ್ನು ಯಾರು ಕರ್ಸ್ತಾನೆ ಇಲ್ಲ. ನಮ್ಮ ಅತ್ತೆ ಹೊಡೆದವ್ರೆ, ನಾದ್ನಿ ಹೊಡೆದವಳು, ನನಗಿಂತ ಚಿಕ್ಕವಳು ಸರ್. ಹುಡುಗಿ ಅವಳು ಯಾರು ಸರ್ ಹೊಡಿಯೋಕ್ಕೆ? ಇವ್ರು ಸ್ಕೂಲ್ ಇಟ್ಕೊಂಡಿದೆ. ನಮ್ಮ ಮಕ್ಳಿಗೆ 3 ಜನ ಮಕ್ಳಿಗೆ ಸಂಸ್ಕಾರ ಹೇಳ್ಕೊಟ್ಟಿಲ್ಲ ಅಂದರೆ ಇಲ್ಲಿರೋ ಮಕ್ಳಿಗೆ ಏನು ಸಂಸ್ಕಾರ ಹೇಳ್ಕೊಡ್ತಾರೆ ಇವರು? ನನಗೆ ನ್ಯಾಯ ಕೊಡಿಸ್ಲಿ ಸರ್ ಅಷ್ಟೇ. ಈ ಕಂಪ್ಲೇಂಟ್ ಕೊಟ್ಟಿದ್ದೀರಾ? ಕಂಪ್ಲೇಂಟ್ ಎಲ್ಲ ಕೊಟ್ಟಿದ್ದೀವಿ. ಏನಂತ ಕೊಟ್ಟಿದ್ದೀರಿ ಕಂಪ್ಲೇಂಟ್? ಈ ಥರ ಎಲ್ಲ ಸೇರ್ಕೊಂಡು ಅಲ್ಲೇ ಮಾಡಿದ್ರು, ಡೌರಿ ಕೇಸು ಎಲ್ಲ ಕೊಟ್ಟಿದ್ದೀವಿ. ಕಂಪ್ಲೇಂಟ್ ಕೊಟ್ಟರು ನಮ್ಮ ಅತ್ತೆನಾಗಲಿ ನಮ್ಮ ನಾದ್ನಿನಾಗಲಿ ಯಾರನ್ನೂ ಕರ್ಸಿಲ್ಲ. ಸುಮ್ಮನೆ ನಮ್ಮ ಮಾವ ನನ್ನ ಹಸ್ಬೆಂಡ್ ಬಂದರು, ಅದು 5 ನಿಮಿಷ. ಅಲ್ಲೂ ಹೇಳ್ತಾರೆ ನಮ್ದು ಏನೂ ತಪ್ಪಿಲ್ಲ ಅಂದರೆ ನಿಂದೇ ತಪ್ಪಾಯ್ತು ಅಂತ ಕೇಳಮ್ಮ ಅಂತ ನನ್ನೇ ಕಾಲಿಗೆ ಬೀಳ್ಸಿದ್ರು ಸ್ಟೇಷನಲ್ಲಿನೂ. ನಿಂದೇ ತಪ್ಪಾಯ್ತು ಅಂತ ಕೇಳು, ಒಂದು ಫ್ಯಾಮಿಲಿ ಮ್ಯಾಟ್ರು ಅನ್ಸರ್ಸ್ಕೊಂಡು ಹೋಗಿವ್ರಂತೆ ಅಂತ. ಅದನ್ನು ಕೇಳಿದ್ದೀನಿ ನಾನು. ಪೊಲೀಸವ್ರ ಮಾತಿಗೆ ಬೆಲೆ ಕೊಟ್ಟು ನಮ್ಮ ಮಾವನ ಕಾಲಿಗೆ ಬಿದ್ದು ಕೇಳಿದ್ದೀನಿ. ಈಗ ಅವ್ರಿಗೂ ಏನು ಇದು ಮಾಡೋದು ಬೇಡ. ಹಂಗೆಲ್ಲ ಮಾಡಿದ್ರು ಹಸ್ಬೆಂಡ್ ಆದವ್ರಿಗೆ ಕರ್ಕೊಂಡು ಹೋಗು ಮನೆಗೆ ಅಂತ ಹೇಳಿ ಕಳಿಸಿದ್ದಾರೆ. ಟೈಮ್ ತೊಗೊಂಡು ಕರ್ಕೊಂಡು ಹೋಗು ಮಾತಾಡ್ಬಿಟ್ಟು ಅಂತ. ಹಸ್ಬೆಂಡ್ ಫೋನ್ ಮಾಡಿದ್ರೆ ಫೋನ್ ಪಿಕ್ ಮಾಡ್ತಾ ಇಲ್ಲ. 20 ದಿನದಿಂದ ನಾನು ಮನೇಲಿಲ್ಲ ಅಂತಾರೆ. ಮತ್ತೆ ಎಲ್ಲಿದ್ದಾರೆ? ಮನೆ ಹತ್ರ ಹೋದ್ರೆ ಮನೆಗೆ ಸೇರಿಸ್ಕೊಂತ ಇಲ್ಲ. ನಿನ್ನ ಗಂಡ ಎಲ್ಲಿದ್ದಾರೆ ಅಲ್ಲಿ ಹೋಗು ಅಂತಾರೆ. ಗಂಡ ಎಲ್ಲಿದ್ದಾರೆ ಅಂತ ಗೊತ್ತಿದ್ರೆ ತಾನೇ ಸರ್. ಅದಕ್ಕೆ ನನ್ನ ಗಂಡ ಇಲ್ಲೇ ಇರ್ತಾರೆ, ಅವ್ರು ಇಲ್ಲೇ ವರ್ಕ್ ಮಾಡೋದು. ಸೊ ಇಲ್ಲಿಗೆ ಬಂದಿದ್ದೀನಿ ನಾನು ನ್ಯಾಯ ಕೇಳಕ್ಕೆ. ಪ್ರೀತಿ ಅಂತ ಸರ್. ನ್ಯಾಯ ಸಿಗೋವರೆಗೂ ಇಲ್ಲೇ ಕೂತಿರ್ತೀರಿ? ನನ್ನ ಗಂಡ ಬರಬೇಕು, ನಂಗೆ ನ್ಯಾಯ ಸಿಕ್ಕಿ ನನ್ನ ಮನೆ ಕರ್ಕೊಂಡು ಹೋಗ್ಬೇಕು. ನಾನು ಬಾಳ್ಬೇಕಷ್ಟೇ ನನ್ನ ಗಂಡನ ಜೊತೆ. ಮದುವೆ ಆಗಿದ್ದೀನಿ, ನಾನು ಬಾಳ್ತೀನಿ. ನಾನು ಬಿಟ್ಟಂತೂ ಹೋಗಲ್ಲ ಸರ್. ಏನು ಬಿಟ್ಟೋಗ್ಲಿ? ಮದುವೆ ನಮ್ಮ ಅಪ್ಪ ಅಮ್ಮ ಕಷ್ಟಪಟ್ಟು ಮದುವೆ ಮಾಡ್ಕೊಟ್ಟಿರೋದು ಬಿಟ್ಟೋಗ್ಲಿ ಅಂತ ನನ್ನ ಮದುವೆ ಅವರು ಬಂದಿರಲಿಲ್ಲ. ನನಗೆ ನ್ಯಾಯ ಕೊಡಿಸ್ಬೇಕು, ಇಲ್ಲ ಇಲ್ಲೇ ಏನಾದರೂ ಮಾಡ್ಕೊಂಡು ನಾನು ಸತ್ತೋಗ್ತೀನಿ. ಗಂಡ ಬಂದು ಕರ್ಕೊಂಡೋಗಿ ಬಾಳ್ಸ್ಬೇಕಷ್ಟೇ ನನ್ನ. ಅಲ್ಲಿವರೆಗೂ ಹೋಗಲ್ಲ ಸರ್. ಇಲ್ಲೇ ಕೂತ್ಕೊಂತೀವಿ, ರಾತ್ರಿ ಆದ್ರೂ ಇಲ್ಲೇ ಕೂತ್ಕೊಂತೀವಿ.